ಚುನಾವಣೆ ಅಂದಾಗ BJP ಮತ್ತು ಕಾಂಗ್ರೆಸ್ ಸರಿಸಮವಾಗಿ ಪ್ರಚಾರವನ್ನು ಮಾಡಿದ್ರು. ಎಸ್, ನಾವೇ ಬರ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಎರಡೂ ಪಕ್ಷಗಳಲ್ಲಿತ್ತು. ರೈಟ್, ನಿಮ್ಮ ಜೊತೆ JDSನವರು ಇದ್ದರು. ರೈಟ್, ಆ ಒಂದು ಬೆಂಬಲದೊಂದಿಗೆ ಚುನಾವಣೆಯನ್ನು ಎದುರಿಸಿದ್ರಿ. ನಂತರದ ಸಂದರ್ಭದಲ್ಲಿ ಈಗೊಂದು ಇಲ್ಲ 23 ಅಸೆಂಬ್ಲಿಯಲ್ಲಿ ಅವರು ಇದ್ದಿಲ್ಲ. ಓಕೆ, 2023 ಚುನಾವಣೆ ಅಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು BJP ಚುನಾವಣಾ ಪ್ರಚಾರದಲ್ಲೂ ಮತ್ತು ನೀವು ಗೆಲ್ತೀರಿ ಅನ್ನುವಂಥ ವಿಶ್ವಾಸದಲ್ಲಿದ್ರಿ. ಆ ನಂತರದ ಸಂದರ್ಭದಲ್ಲಿ 60-66 ಅನ್ನುವಂಥ ಡಿಜಿಟಿಗೆ ಬಂದು ಕೂತ್ಕೊಂಡ್ಮೇಲೆ ಹೈಕಮಾಂಡ್ ನಿಮ್ಮನ್ನು ಕೈ ಬಿಟ್ಬಿಡ್ತಾ ಅಂತ? ಹಾಗೇನಿಲ್ಲ, ಹೈಕಮಾಂಡಿಗೆ ದೇರ್ ಆರ್ ಸೋ ಮೆನಿ ಇಶ್ಯೂಸ್. ನಮ್ಮದು ಒಂದೇ ರಾಜ್ಯ ಅಲ್ಲ ಅವರಿಗೆ, ಸತತವಾಗಿ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ ನೋಡೋಕೆ. ಸೊ ಆಮೇಲೆ ಒಂದು ಸರ್ತಿ ಈಗ 66ಕ್ಕೆ ನಾವು ಬಂದು ಮುಟ್ಟಿದ್ದೀವಿ ಅಂತಂದರೆ ಇದರ ಅರ್ಥ BJPದಿಲ್ಲೇ ಅಸ್ತಿತ್ವ ಕಡಿಮೆ ಆಯ್ತಂತಲ್ಲ. BJP ಅಸ್ತಿತ್ವ ಐತೆ. BJP ಇನ್ಫ್ಯಾಕ್ಟ್ ವೋಟ್ ಶೇರ್ ಭಾಳ ಚೆನ್ನಾಗೈತೆ. ಅದ್ರ ಸಂಬಂಧ ನಾವು MP ಎಲೆಕ್ಷನ್ದಾಗ ಮತ್ತು 19 ಸೀಟ್ ನಾವು ತೊಗೊಂಡಿವಿ. ಹೈಕಮಾಂಡ್ಗೆ ನೋಡ್ತಾ ಇದೆ, ಎಲ್ಲ ಕಡೆ ನೋಡ್ತಾ ಇದೆ, ಸರಿಯಾದ ಸೂಕ್ತ ಸಮಯದಲ್ಲಿ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ತೈತಿ. ಒಂದಾದ್ಮೇಲೆ ಒಂದು ಎಲೆಕ್ಷನ್ ರಾಜ್ಯದಲ್ಲಿ ಶುರು ಆಗೋದಕ್ಕೆ ಹೈಕಮಾಂಡ್ಗೂ ಟೈಮ್ ಕೊಡೋದು ಡಿಫಿಕಲ್ಟ್ ಆಗ್ತೈತಿ. ಮಹಾರಾಷ್ಟ್ರ ಎಲೆಕ್ಷನ್ ಆಯ್ತು, ಈಗ ಮತ್ತು ಡೆಲ್ಲಿ ಎಲೆಕ್ಷನ್ನು. ಸೊ ಪ್ರಾಬ್ಲಿ ಡೆಲ್ಲಿ ಎಲೆಕ್ಷನ್ ಮುಗಿದ್ಮೇಲೆ ಸಣ್ಣದರಲ್ಲಿ ಮತ್ತೆ ಯಾವ ಎಲೆಕ್ಷನ್ ಇಲ್ಲ. ನವಂಬರ್ದಲ್ಲಿ ಮೋಸ್ಟ್ಲಿ ಬಿಹಾರದ ಎಲೆಕ್ಷನ್ನ ಇರ್ಬೇಕು. ಸಾಕಷ್ಟು ಟೈಮ್ ಇರ್ತೈತಿ. ನನಗೆ ಅನ್ಸಿದ ಮಟ್ಟಿಗೆ ಟೈಮ್ ಆವಾಗ ಸ್ಪೇರ್ ಮಾಡೋಕ್ಕೆ ಸಾಧ್ಯ ಆಕೈತೆ ಹೈಕಮಾಂಡಿಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.